ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದರೆ ಮೊಟ್ಟ ಮೊದಲು ವೈದ್ಯಾಧಿಕಾರಿ ಕೆಲಸ ಮಾಡಿದ ಜನವಾಡದಲ್ಲಿ ಮಾಡಿದ್ದೇನೆ ನಾನು. ಜನವಾಡದಲ್ಲಿ ಮಾಡಿದಾಗ ಕ್ಯಾಂಪ್ಗಳು ಕೂಡ ನಮಗೆ ಬಂದಿತ್ತು ಆವಾಗ. ಸೊ ನಾ ಈ ಗ್ರಾಮದ ನೋಡಿದಾಗ ಬಹಳ ಚಿಕ್ಕ ಗ್ರಾಮ, ಇಲ್ಲೇನು ವಿದ್ಯಾಭ್ಯಾಸದ ಅಷ್ಟು ಸವಲತ್ತುಗಳು ಇರಲಿಲ್ಲ. ಈಗ ಪ್ರಿನ್ಸಿಪಾಲ್ ಹೇಳಿದಾಗೆ 40 ಮಕ್ಕಳಿಂದ ಶುರು ಮಾಡಿ ಇವತ್ತು 500 ಮಕ್ಕಳಿಗೆ ಬರಬೇಕಾದರೆ ಈ ಗ್ರಾಮಸ್ಥರ ಹಾಗೂ ಶಿಕ್ಷಕರ, ಪ್ರಾಂಶುಪಾಲರ ಬಹಳ ಇಲ್ಲಿ ಸೇವೆಯನ್ನು ಕಾಣಿಸ್ತದೆ. ಈ ಚಿಕ್ಕ ಗ್ರಾಮದಲ್ಲಿ ನನಗೆ ಬಹಳ ಸಂತೋಷ ಆಯಿತು. ಇವಾಗ ಮೌನೇಶ್ ಅಂತ ಹುಡುಗ 97% ತಗೊಂಡು ಅವನು SSLCಯಲ್ಲಿ ಬಹಳ ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ದಾನೆ. ಹಳ್ಳಿ ಊರಿದೆ, ಇಲ್ಲಿ ಯಾರು ಓದ್ತಾರೆ ಓದಲ್ಲ ಅಂತೇಳಿ ನಾವು ತಿಳ್ಕೊಳ್ಬಾರ್ದು. ಯಾವುದೇ ಒಂದು ಶಾಲೆ ಮುಂದೆ ಬರಬೇಕಾದ್ರೆ, ಊರು ಮುಂದೆ ಬರಬೇಕಾದ್ರೆ ಯಾರಾದರೂ ಒಬ್ಬರದು ಕೈ ಬೇಕು. ಇವತ್ತಿನ ದಿವಸ ಇವತ್ತು ಸನ್ಮಾನ್ಯ ಶ್ರೀ ಹರ್ಷ್ ಗುಪ್ತಾ ಸಾಹೇಬ್ರಿಗೆ ನಡೆಸ್ಕೊತೀವಿ. ಬೀದರ ಊರನ್ನು ನಾವು ಬಹಳ ದಿವಸ ನೋಡಿದ್ದೀವಿ. ಅವರೊಬ್ಬರೇ ಜನರು ಬಂದು ಬೀದರ ನಕ್ಷೆನೇ ಬದಲಿಸಿದ್ದಾರೆ. ಕಾರ್ಯಕ್ರಮ ಬಂದಿದೆ. 1-2 ತಿಂಗಳ ಕೆಳಗಡೆ ಒಂದು ಬುಕ್ ವಿತರಣೆ ಕಾರ್ಯಕ್ರಮ ಇತ್ತು. ನಮ್ಮ ಮಾಮ ಪ್ರಕಾಶ್ ಚಿಂಚೋಳಿ, ಪ್ರಕಾಶ್ ಕುಲಕರ್ಣಿ ಸರ್ ಅವರು ಕರೆದಿದ್ರು, ಅವರು ನಮ್ಮ ಆರತಿ ಜಯಂತಿ ಅವರು ಕರೆದಿದ್ರು. ಅವತ್ತು ಕೂಡ ನಾನು ನೋಡಿದೆ, ಇಲ್ಲಿ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಮತ್ತು ಬಹಳ ಕ್ವಾಲಿಟಿ ಆಗಿ ಒಂದು ಒಳ್ಳೆ ಗ್ರಾಮೀಣ ಭಾಗದಲ್ಲೂ ಕೂಡ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ನಮ್ಮ ಈ ಸಂಸ್ಥೆ ಮತ್ತೆಲ್ಲ ಪದಾಧಿಕಾರಿಗಳು ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನಮಗೊಂದು ಹೆಮ್ಮೆ ವಿಷಯ ಅಂತ ಹೇಳ್ತೀನಿ. ಅದಕ್ಕಾಗಿ ನಾನು ಈ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದೇ ರೀತಿ ಸಂಸ್ಥೆ ಬೆಳೆಯಲಿ. ನಾವು ಕೂಡ ಇದೇ ಭಾಗದಲ್ಲಿದ್ದೆವು. ನಮಗೆ ಜಾಂಬೋಳಿ ಹೊಸದಲ್ಲ. ಮಾರ್ತಕ್ ಸರ್ ಹೇಳ್ತಾ ಇದ್ದರು, ಅವರು ಜನವಾಡದಾಗ ಕೆಲಸ ಮಾಡ್ಯಾರ ಅಂತೇಳಿ. ಅವ್ರು ಜನವಾಡದಾಗ ಕೆಲಸ ಮಾಡಿದ್ರೆ ನಾವು ಭಾಳ ಸಣ್ಣವರಿದ್ದೆವು. ನಾವು ಜನವಾಡ ಊರದವರೇ ಇದ್ದೆವು. ಮಾರುತಿ ಜಾಂತಿ ಸರ್ ಎಲ್ಲ ನಮಗೆ ಭಾಳ ಆತ್ಮೀಯರ. ಸರ್ ಊರ ಕ್ಲಿನಿಕ್ ಹಚ್ಚಿನಾಗ ನಾ ಅವ್ರ ಕ್ಲಿನಿಕ್ದಾಗ ಹೋಗಿ ಕೊಡ್ತಾ ಇರ್ತಿದ್ದೆ, ಅವ್ರ ಗೈಡೆನ್ಸ್ ತಗೋತಾ ಇರ್ತಿದ್ದೆ. ಆಮೇಲೆ MSSK ಡೈರೆಕ್ಟರ್ ಆದಾಗ ನಾನು ಪತ್ರಿಕಾ ರಂಗದಾಗ ಬಂದ ನಂತರ ಗುರುಪಾದಪ್ಪ ನಾಗರಪಳ್ಳಿ ನಾವೆಲ್ಲ ಭಾಳ ಆತ್ಮೀಯರಿದ್ದೆವು. ಅವಾಗ ಗುರುಪಾದಪ್ಪರ ಹತ್ರ ಇದ್ದಾಗ ಮಾರುತಿರಾವ್ ಜಾಂತಿ ಅವರೆಲ್ಲ ಬರ್ತಾ ಇದ್ರು. ನಂತರ ಫ್ಯಾಕ್ಟ್ರಿ ಬರೋದು. ಈಗ ಜಾಂಬೋಳ ಜನಪದ ಎಲ್ಲ ಹೆಂಗೆ ಅಂದ್ರೆ ಒಂದು ಟ್ವಿನ್ ವಿಲೇಜಸ್ ಇದೆ. ಅವಳಿ ಊರಿದ್ದಂತೆ ಎಲ್ಲ ಭಾಳ ಅನ್ಯೋನ್ಯವಾದಂಥ ಸಂಬಂಧ ಇದೆ. ಇಲ್ಲೆಲ್ಲವರು ಮುಂಚೆ ನಮ್ಮೂರಲ್ಲೇ ಕಲಿತಾ ಇದ್ದೇವೆ. ಈ ದತ್ತಾಪುರ, ಬೆನಕನಹಳ್ಳಿ, ಜಾಂಬೋಳ್, ಶ್ರೀಮಂಗಲ್ ಸುತ್ತಮುತ್ತಲೆಲ್ಲ. ಸೊ ಈ ಹಳ್ಳಿಯಲ್ಲೂ ಕೂಡ ಬಹಳ ಒಳ್ಳೆ ರೀತಿಯಿಂದ ಏನು ಎಜುಕೇಷನ್ ಕೊಡ್ತಾ ಇದ್ದಾರೆ. ಅದು ನನಗೆ ಬಹಳ ಖುಷಿ ಅನ್ನಿಸ್ತಾ ಇದೆ. ಈಗ ಹುಡುಗನ ನೋಡಿದೆ 97, 98 ತೊಗೊಂಡಾರ ಅಂತೇಳಿ. ಸೊ ಈ ರೀತಿಯ ವಿದ್ಯಾರ್ಥಿಗಳು ನಮ್ಮ ಭಾಗದಿಂದ ಒಂದು ಮಾಡೆಲ್ ಆಗಿ ಬಂದು ಮುಂದೆ ನಮ್ಮ ಭಾಗದ ಅಭಿವೃದ್ಧಿಗಾಗಿ, ನಮ್ಮ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸಲಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನಗೆ ಗೌರವಿಸುವುದಕ್ಕೆ ಆಡಳಿತ ಮಂಡಳಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಮತ್ತು ಸ್ವಲ್ಪ ವಿಳಂಬವಾಗಿದ್ದಕ್ಕೆ ಪ್ರತಿ ವರ್ಷದಂತೆ ಶ್ರೀ ರುದ್ರಮುನಿ ಪಟ್ಟದೇವರ ವಿದ್ಯಾಸಂಸ್ಥೆ ಆದಿಯಿಂದಲೇ ನಡೀತಕ್ಕಂಥ ಶ್ರೀ ವೀರಭದ್ರೇಶ್ವರ ಪ್ರೌಢಶಾಲೆ ಮತ್ತು ಶ್ರೀಮತಿ ನೀಲಮ್ಮ ತಾಯಿ ಹಿರಿಯ ಪ್ರಾಥಮಿಕ ಶಾಲೆ ಒಂದು ಸಂಯುಕ್ತ ಆಶ್ರಮದಲ್ಲಿ ಈ ಒಂದು ಕಾರ್ಯಕ್ರಮ, ವಾರ್ಷಿಕ ಶ್ರೇಯಸ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷ ಸಹ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಹೋಗಲಿಕ್ಕೆ ನನ್ನ ಎಲ್ಲ ಒಂದು ಸಿಬ್ಬಂದಿ ವರ್ಗದವರು, ಆಡಳಿತ ಮಂಡಳಿಯವರು, ಊರಿನ ಗಣ್ಯ ವ್ಯಕ್ತಿಗಳು, ಪಾಲಕ ಪೋಷಕರು ಮತ್ತು ವಿದ್ಯಾರ್ಥಿಗಳ ಸಹಕಾರದಿಂದಾಗಿ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ನಡೆಯುತ್ತಾ ಇದೆ. ಅದಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಹೋಗಲಿಕ್ಕೆ ಸಹಕಾರ ಕೊಟ್ಟಂಥ ಆಡಳಿತ ಮಂಡಳಿಗಳು ಮತ್ತು ಎಲ್ಲ ಒಂದು ಸಿಬ್ಬಂದಿ ವರ್ಗದವರಿಗೂ ಮತ್ತು ವಿದ್ಯಾರ್ಥಿಗಳು ಸಹ ನನ್ನ ಒಂದು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ರುದ್ರಮುನಿ ಪಟ್ಟದೇವರ ವಿದ್ಯಾಸಂಸ್ಥೆ ಅಡಿಯಲ್ಲಿ ಶ್ರೀ ನೀಲಮ್ಮ ತಾಯಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ವೀರಭದ್ರೇಶ್ವರ ಪ್ರೌಢಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಇಂದು ಆಡಳಿತ ಮಂಡಳಿಯವರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಕೂಡಿ ಇಂದು ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೇವೆ. ಎಲ್ಲ ಪೇರೆಂಟ್ಸ್ಗಳು ಬಂದು ಇದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಭಾಳಷ್ಟು ಮಕ್ಕಳು ಸುಮಾರು ದಿನಗಳಿಂದ ಪ್ರಾಕ್ಟೀಸನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕೆ ಭಾಳಷ್ಟು ಪ್ರಯತ್ನವನ್ನು ಎಲ್ಲ ಶಿಕ್ಷಕರು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಇಂದು ಒಂದು ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬಂದು ಈ ಒಂದು ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಅಭಿನಂದಿಸ್ತಾ ಇದ್ದಾರೆ. ನಾನು ಶ್ರೀ ಓಂಕಾರ ಪಾಟೀಲ್, ನೀಲಮ್ಮ ತಾಯಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು. ನಾನು ಪ್ರಕಾಶ್ ಕುಲಕರ್ಣಿ, ಉಪಾಧ್ಯಕ್ಷ
ಈ ಸ್ಕೂಲದು ಈ ಸಂಸ್ಥೆದು. ಮತ್ತು ಈ ಸ್ಕೂಲು ಸುಮಾರು 36 ವರ್ಷ ಹಿಡಿದು ನಡೀತದೆ. ಎಲ್ಲ ಶಿಕ್ಷಕರು, ಆಡಳಿತ ಮಂಡಳಿ ಮತ್ತು ಪಾಲಕರು ಇವ್ರದ್ದು ಸಹಕಾರದಿಂದ ಈ ಸ್ಕೂಲದ ಡೇ ಬೈ ಡೇ ಇದು ಪ್ರಗತಿ ಆಗುತ್ತಿದೆ. ಮತ್ತು ನೈಟ್ ಆ್ಯಂಡ್ ರಾತ್ರಿ ದಿವಸ ಇವರು ತನ್ನ ಪರಿಶ್ರಮ, ಟೀಚರ್ಸ್, ಆಡಳಿತ ಮಂಡಳಿ ಮತ್ತೆಲ್ಲ ಹುಡುಗರು ಅವ್ರಲಿಂದ ಈ ಸ್ಕೂಲಿಂದ ರಿಸಲ್ಟ್ನು ಸರಿಯಾಗಿ ಬರ್ತದೆ. ಅಂದರೆ ಡೇ ಬೈ ಡೇ ಈ ಸ್ಕೂಲಿನ ಪ್ರಗತಿ ಆಗುತ್ತದೆ. ಅದ್ರ ಸಲುವಾಗಿ ನನಗೆ ಹೆಮ್ಮೆ ಅನ್ನಿಸ್ತದೆ. ರುದ್ರಮುನಿ ಪಟ್ಟದೇವರ ರುದ್ರಮುನಿ ಪಟ್ಟದೇವರ ವಿದ್ಯಾಸಂಸ್ಥೆ ಕಾರ್ಯದರ್ಶಿಯಾದ ನಾನು. ಈ ಸಂಸ್ಥೆಯು 91-92ರಲ್ಲಿ ಸ್ಥಾಪನೆಗೊಂಡು ಆವಾಗ 30 ಹುಡುಗರಿಂದ ನಾವು ಹೈಸ್ಕೂಲನ್ನು ಪ್ರಾರಂಭ ಮಾಡಿದೆವು. ಇವತ್ತಿನ ಪ್ರಗತಿ ನೋಡಿದ್ರೆ ನಮ್ಮಲ್ಲಿ 500 ಜನ ಹುಡುಗರು ಹತ್ರ. ಇದಕ್ಕೆಲ್ಲ ಕಾರಣ ನಮ್ಮ ಆಡಳಿತ ಮಂಡಳಿ ಮತ್ತು ಶಿಕ್ಷಕ ವೃಂದದವರು ಮತ್ತು ಊರಿನ ಪಾಲಕರ ಸಹಕಾರದಿಂದ ನಮ್ಮ ಶಾಲೆ ಒಂದು ಪ್ರಗತಿ ಹಂತದಲ್ಲಿದೆ. ಈಗ ವಾರ್ಷಿಕೋತ್ಸವ ಮಾಡ್ತಾಯಿದ್ದೇವೆ. ಮಕ್ಕಳೆಲ್ಲ ಆಟ ಪಾಠದಲ್ಲಿ ಭಾಗವಹಿಸ್ತಾರೆ. ಆಟ ಪಾಠ ನೋಡಿ ಪಾಲಕರು ಎಲ್ಲ ಖುಷಿಯಾಗ್ಯಾರ. ನಮಗೂ ಖುಷಿ ಅದ. ನಮ್ಮ ಶಾಲೆ ಇನ್ನೂ ಪ್ರಗತಿ ಸಾಧಿಸಲಿ ಅಂತೇಳಿ ನಾ ಎಲ್ಲ ಒಂದೆರಡು ಮಾತಾಡಿ ನಾನು ಮಾತು ಮಾಡ್ತೀನಿ. ಧನ್ಯವಾದ.